कभी कालिदासरा वो नशा कुंदरे वो नशा कुंदरे वो नशा कभी
ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ವಿನಾಶಾನಾಯ ಸಾಧೂನಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ, ಈ ಖಳನಾಯಕರ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಅಟ್ಟಾಸ ಮೆರೆಯುತ್ತಿರುವಾಗ, ಅಧರ್ಮ ತಾಂಡವಾಡುತ್ತಿರುವಾಗ ದೇವರು ಯಾವುದೋ ರೂಪದಿಂದ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರುವವರ ಕಲಿಯುಗ, ತಲೆ ತಲಗಿಯುವವರ ಕಲಿಯುಗ, ತಲೆ ಹೊಡೆಯುವವರ ಕಲಿಯುಗ. ಅಂದಾಗ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಕಾಳಧನಿಕರ ಮಟ್ಟ ಹಾಕೋದಂದ್ರೇನು? ಸಾಧ್ಯವಿಲ್ಲ. ಗೀತವೀರೇಶ್ ಅಂತೂ ಈ ಎರಡು ಅಂಕಿಗಳ ಪಕ್ಕ ಬರೆದ ಕೂಡಲೇ ಆರು ಅಣುವಾಗಿವೆ. ಈ ಹಕ್ಕಿಗಳ ಲೆಕ್ಕಕ್ಕಿತ್ತು ಜಯದಿಂದ ಇವನನ್ನ ಆದಿಯಳವಾಗಿ ಮಾಡಬೇಕು. ಜಯ ನಾಮೆಚ್ಚಿದ್ದು ಗೀತನನ್ನ, ಆದರೂ ಕಡು ಬಡತನದಿಂದರೂ ಕಳೆಗುಂದದ ಗೀತಳ ಮುಖ ಕಾಮಕ್ಕೆ ಕೈ ಮಾಡಿ ಕರೆಯುತ್ತಲಿದೆ. ಏನವಳ ಸೌಂದರ್ಯ! ನಗರದಲ್ಲಿಯ ಸೂರ್ಯನನ್ನೇ ಪ್ರಜ್ವಲಿಸಿ ಕೋಲು ಮಿಂಚಿನಂತೆ ಹೊಡೆದು ಹೇಗಾದರೂ ಮಾಡಿ ಗೀತಳೊಂದಿಗೆ ಕಾಮ ಚಲ್ಲಾಟ ಮಾಡಬೇಕು. ದಿಸ್ ಈಸ್ ಕರೆಕ್ಟ್. ರಘು, ಈ ವಿಶ್ವಾಸನ ಮತಿಗೆ ಮಿಂಚುವ ಹಂಚಿಕೆಗಳ ಕಪಟ ಕಾರಸ್ಥಾನಕ್ಕೆ ಸಿಲುಕಿದವರು ಯಾರು ಬದುಕಿಲ್ಲ. ಬದುಕಲು ಸಾಧ್ಯವಿಲ್ಲೆಂಬುದನ್ನು ಅರಿತು ಅವಿವೇಕಿಯಾದೆಯಾ? ಕೂಲಿ ಮಾಡುತ್ತಿರುವ ನಿನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಸುರ ಸುಂದರಿ ಎಂಬುತ್ತಿರುವ ನಿನ್ನ ತಂಗಿ ಗೀತವನ್ನೆಲ್ಲ ನಡೆಸಿ ಬಹುದಿನದಿಂದ ಉಕ್ಕುತ್ತಿರುವ ಕಾಮನ ಕೃಷಿಯನ್ನು ತಣಿಸಿಕೊಳ್ಳದೆ ಹೋದರೆ ಅವಿಶ್ವಾಸಮತಿ ವಿಶ್ವಾಸನೆ ಅಲ್ಲ. ಅಗ್ನಿతో పెట్టుకుంటే కాలిసిపోతాం, నీరుతో పెట్టుకుంటే మునిగిపోతా. కానీ ఈ విశ్వాసంతో పెట్టుకుంటే చచ్చిపోతాం.
ಕಳೆದುಕೊಂಡು ತಪ್ಪಲಿಯಾದ ನಮಗೆ ನಿನ್ನ ಅತ್ತಿಗೆಯ ತಾಯಿಯಾಗಿ ಆ ಎಲ್ಲಾ ನೆನಪುಗಳನ್ನು ಮರೆಸಿಬಿಟ್ಟಿದ್ದೆ. ಪುನಃ ಆ ವಿಧಿ ತನ್ನ ಅಟ್ಟಹಾಸವನ್ನು ಮೆರೆದು ನಿನ್ನ ಅತ್ತಿಗೆಯನ್ನು ನಮ್ಮಿಂದ ದೂರ ಮಾಡಿ ಅಂದಿನಿಂದ ಆ ಎಲ್ಲಾ ನೋವುಗಳನ್ನ ನೀನೇ ಮರೆಸ್ತಾ ಇದೀಯ ಜಯ. ಆ ಕೊಡೆಕಲ್ಲು ಬಸವೇಶ ನಮಗೆ ಸಕಲ ಅಷ್ಟ ಐಶ್ವರ್ಯಗಳೆಲ್ಲವನ್ನೂ, ಆದ್ರೆ ನನ್ನಿಂದ ನಿನಗಾಗ್ಲಿ ನಿನ್ನಣ್ಣ ವೀರೇಶನಿಗಾಗ್ಲಿ ಯಾವ ತೃಪ್ತಿನೂ ಇಲ್ವಲ್ಲಮ್ಮ. ಅಣ್ಣ, ಹಿಂದೆ ನಡೆದ ಘಟನೆಯನ್ನೇ ಮತ್ತೆ ಮತ್ತೆ ನೆನೆಸ್ಕೊಂಡು ಜಾಗೀರಿಸಿ ಚಿಂತಿಸ್ತಿರ್ವೆ ಅಣ್ಣ. ಅತ್ತಿಗೆ ತೀರ್ ಹೋದ್ರೇನಾಯ್ತು, ಈ ಮತ್ತೊಂದು ಮದುವೆ ಮಾಡಿಕೋ. ಆವಾಗ ನನ್ನ ಮಗನಿಗೆ ನಿನ್ ಮಗಳ್ ಕೊಡು, ಆವಾಗೆಲ್ಲ ದುಃಖ ಮಾಯವಾಗುತ್ತೆ. ಏನಮ್ಮ, ನಿನ್ನ ಮದುವೆ ಆದ್ಮೇಲೆ ಹುಟ್ಟೋದು ಗಂಡು ಮಗು ಎಂದು ನಿನ್ನ ಭಾವನೆಯೋ? ಹುಚ್ಚಿ, ಇದು ಒಂದು ತಿರುಕನಗನಸು ನೋಡು. ಆ ತಾಯಿ ಹತ್ರ, ಅಮ್ಮ ನನಗೊಬ್ಬ ಸದ್ಗುಣ ಸಂಪನ್ನ ಗಂಡನ ಕರುಣಿಸ್ತಾ ಅಂತ ಬೇಡಿಕೊ, ಆಗ ನಿಮಗೆ ಹುಟ್ಟುವ ಹೆಣ್ಣನ್ನ ವೀರೇಶನ್ ಕೊಟ್ಟು ಮದುವೆ ಮಾಡು. ಅಣ್ಣ, ಯಾವಾಗ ನೋಡಿದ್ರು ಬೇರೆ ನಿಂದು ಚೇಷ್ಟೆ ಮಾತೆ, ಬೇರೆ ಕೆಲಸನೇ ಇಲ್ಲ ನಿನ್ಗೆ. ಹಾ, ವೀರೇಶಣ್ಣ ಬಂದ್ರೆ ಅಂತ ಕಾಣುತ್ತದೆ. ಇದೇನಮ್ಮ ಜಯ, ಕೈಯಲ್ಲಿ ಆರತಿ ತಟ್ಟೆ ಪೂಜೆ ಬೇರೆ. ಓ, ಈ ಮನೆಗೆ ಅತ್ತಿಗೆಯನ್ನು ಕರಿತರ್ಬೇಕಂತಲೋ? ಏ ದಡ, ಈ ಮನೆಗೆ ಅತ್ತಿಗೆ ಕರೆತರೋದ್ರಲ್ಲಿ ಅಲ್ಲೋ, ಕಾಲೇಜ್ ಬಿಟ್ಟ ತಕ್ಷಣ ಸೀದಾ ಮನೆಗೆ ಬರೋದು ಯಾಕೆ ಇಷ್ಟು ಲೇಟು? ಯಾಕೋ ಸುತ್ತಾಡ್ಕೊಂಡ್ ಬರೋದು ಬಹಳ ಅಣ್ಣ, ಅದು ತಂಗಿ ಜಯ, ಮೊದಲು ಅಣ್ಣನಿಗೆ ಮದುವೆ ಆಗಲು ಹೇಳು. ದಿನಾಲು ನೀನು ಇದೇ ಮನೆ ಕೆಲಸ ಮಾಡ್ತಾ ಇದ್ರೆ ಅಣ್ಣ ಮದುವೆ ಆಗೋದೇ ಬೇಡ ಅನ್ನುತ್ತಾನೆ. ಹಾ, ನಾಳೆಲಿದ್ದ ಒಂದು ಕೆಲಸ ಮಾಡಮ್ಮ, ಈ ಅಡಿಗೆ ಕೆಲಸಕ್ಕೆ ಉಪವಾಸ ಸತ್ಯಾಗ್ರಹ ಹೂಡಿಬಿಡು. ಅಂದ್ರೆ ತಾನೇ ಮದುವೆ ಆಗೋದಕ್ಕೆ ದಾರಿಗೆ ಬರ್ತಾನೆ. ವೀರೇಶಣ್ಣ, ನೀನು ನಾಗೇಶಣ್ಣನ ಕನಸನ್ನು ನೆನೆಸು ಮಾಡುವ ಭಾರ ನಿನ್ನಲ್ಲಿದೆಯಲ್ಲ. ಆದಷ್ಟು ಬೇಗನೆ LLB ಓದಿ ಲಾಯರ್ ಆದ್ರೆ ಅಣ್ಣ, ನಾಗೇಶಣ್ಣನಷ್ಟು ಸಂತೋಷ ಪಡೋರು ಯಾರು ಇಲ್ಲ ಅಣ್ಣ. ಅವನು ತುಂಬಾ ಸಂತೋಷ ಪಡ್ತಾನೆ. ತಂಗಿ, ನನಗೂ ಲಾಯರ್ನಾಗಬೇಕು, ಎತ್ತಮ್ಮನಿಗೆ ಕೊಟ್ಟ ಭಾಷೆಯನ್ನು ಮುಟ್ಟಬೇಕು ಎಂದು ಬಲವಾದ ಆಸೆ ಇದೆಯಮ್ಮ. ಹಾಗಾದ್ರೆ ಏನು ಮಾಡುವುದು? ಕಲಾದೇವಿ ನನ್ನ ಬೆನ್ನಟ್ಟಿ ಬಿಟ್ಟಿದ್ದಾಳೆ. ತಂಗಿ, ನಾನು ಲಾಯರ್ನಾಗದಿದ್ದರೆ ಏನಂತಮ್ಮ? ಕವಿ ಮಾತ್ರ ಆಗಿರುವನಲ್ಲ ತಂಗಿ. ಎಲ್ಲದಕ್ಕೂ ದೈವ ಬೇಕು ತಂಗಿ, ದೈವ ಬೇಕು. ನೋಡೋಣ, ಅರಸನಾಗಿರು ಅಂತ ಹೇಳಿದೆ, ಆಳಾಗಿರ್ತೀನಿ ಅಂತ ಹೇಳುವ ಈ ನಿನ್ನ ಬುದ್ಧಿಗೆ ಏನ್ ಹೇಳಲ್ಲ ನಾನು. ಬಾಬಾ, ಊಟ ಮಾಡೋಣ ಅಂತ ಇದ್ರು. ನಡಿಯಮ್ಮ, ಹೊಟ್ಟೆಯಲ್ಲಿರೋ ಪುಟ್ಟಪ್ಪನಿಗೆ, ಹೊಟ್ಟೆಯಲ್ಲಿರೋ ಕೂಸಿಗೆ ಪುಟ್ಟಪ್ಪ ಅಂತ ಹೆಸರಿಟ್ರಂತೆ, ನನ್ನಂತಾನೆ ಇರ್ಬೇಕು. ನಡಿಯಮ್ಮ, ಹೋಗೋಣ. ಹಲೋ ಬ್ರದರ್, ಕರೆಯಲೇ? ಕರೆದರಂತೂ ಉತ್ತಮ. ಸರಿ, ಹಾಗೆ ನಿಂತಿರುವರೆಲ್ಲ ಕುಳಿತುಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ, ಕುಳಿತುಕೊಳ್ಳಲು ಸ್ಥಳ ಬೇಕೆಂದು ಅನುಮಾನಿಸಿದೆ. ಕುಳಿತುಕೊಳ್ಳಲು ಸ್ಥಳ ಕೊಟ್ಟಾಗ ಒಂದಾಗಿದೆ. ಇದೇನಿದು? ನಿಮ್ಮ ಮಾತಿನ ಅರ್ಥವೇ ನನ್ಗೆ ಅರ್ಥವಾಗ್ತಿಲ್ವಲ್ಲ. ಕಾಲ ಕೂಡಿ ಬಂದಾಗ ತಾನೇ ಅರ್ಥವಾಗುತ್ತದೆ. ಹಲೋ ವಿಶ್ವಾಸ್, ಯಾವ ಬಂದ್ಯೋ? ಇದೀಗ ಬಂದೆ ನಾಗೇಶ್. ಅಣ್ಣ ತಂಗಿಯರಿಬ್ಬರು ಕಟ್ಟುತ್ತಿದ್ದ ಕನಸಿನ ಗೋಪುರ ನನ್ನಿಂದ ನಡೆಸಬಾರದು. ಇರಲಿ, ನಿಮ್ಮ ತಮ್ಮನ ವಿದ್ಯಾಭ್ಯಾಸ ಎಲ್ಲಿಗೆ ಬಂತು? ನೋಡು ಮಿತ್ರ, ನನ್ನ ತಮ್ಮ BA ಪಾಸ್ ಕೂಡಲೇ ಅವನ್ನ ಲಾ ಕಲಿಯಲು ಬೆಂಗಳೂರು ಕಳಿಸ್ಬೇಕಂತ ಮಾಡಿದ್ದೇನೆ. ನನ್ನ ತಾಯಿ ಕೊಟ್ಟ ಮಾತಿನಂತೆ ಅವನನ್ನ ಆಯರನಿಗೆ ಮಾಡಲೇಬೇಕಲ್ಲ ಬೇಡ.
ನೋಡಕ ನಾವು ಇನ್ನೊಂದು ಕನ್ಯೆ ನಮಗ ಸಿಗಬಲ್ಲೆ ಕನ್ಯಾ ನೋಡಕ ನಾವು ಅಲ್ಲಿವರೆಗೂ ಕನ್ಯಾ ನಮಗ ಸಿಕ್ಕಿಲ್ಲ ಕನ್ಯಾ ನೋಡಕ ನಾವು ಇಲ್ಲಿ ಒಂದು ಕನ್ಯೆ ನಮಗ ಸಿಗಬಲ್ಲೆ ಸಿಕ್ಕನು ನಮ್ಮ ಮನಸ್ಸಿಗೆ ಬಂದೈತೆ ಕನ್ಯಾ ನೋಡಕ ನಾವು ಹಾ ಬಾಬಾ 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 ಬಾ ಸಾಕಾಗೋತ್ರಿ ಅಪ್ಪ. ಯಾವ್ದಾದ್ರು ಒಂದು ದಂಧೆ ಹಿಡಿದು ಜೀವನ ಮಾಡಬಹುದ್ರಿ. ಈ ದಲ್ಲಾರಿ ಕೆಲ್ಸಕ್ಕ ಮೊದಲು ಶರಣ ಹೊಡಿಬೇಕ್ರಿ, ಶರಣ ಹೊಡಿಬೇಕು. ಮೊನ್ನೆ ನಮ್ಮ ಮಗ್ಳ ಮನೆ ಎಡದಳ ಶಾಣ ಕನ್ಯಾ ನೋಡಕ್ ಹೋಗಿದ್ನಿ. ಮಾವ ಹುಡುಗಿ ಎಷ್ಟನೇ ದರ್ಜೆ ಮುಗಿಸ್ಯಾರ ಅಂತ ಕೇಳಿದ. ಬಾಳೆಲೆ ಶಾಣಪ್ಪ 3, 4 ಮುಗಿಸಿ 5ನೇದಕ್ಕೆ ಕೈ ಹೆಚ್ಚಳ ನೋಡ್ರಿ. ಅದು ಕಿವಿ ಬಾರಿಸ್ಬೇಕ್ರಿ ಯಾವ ನಾವು ಅಲ್ಲ. ಈಗಿನ ಕಾಲದ ಹುಡುಗರಿಗೆ ಕನ್ಯಾ ಒಪ್ಸೋದು ಬಹಳ ಕಷ್ಟ ಐತ್ರಿ, ಬಹಳ ಕಷ್ಟ ಐತೆ. ಅಲ್ಲ 2-3 ಹುಡುಗಿಯರಿಗೆ ತಾಳಿ ಇಲ್ಲದೆ ತಾಯಿಯಾದವರಿಗೆ ವರ ಹುಡುಕಿ ಲೈಸೆನ್ಸ್ ಕೊಡಿಸಿ ಮದುವೆನೂ ಮಾಡಿಸಿದ. ಎಷ್ಟೋ ಹುಡುಗಿಯರಿಗೆ ಮಕ್ಕಳನ್ನ ಕರ್ಕೊಂಡು ಬಂದವರಿಗೆ ಮದುವೆನ ಮಾಡಿಸಿ ಲೈಸೆನ್ಸ್ ಕೊಡಿಸಿ ಮಕ್ಕಳನ್ನ ಅವ್ರ ಕೈಯ ಕೊಟ್ಟು ಕಳಿಸಿ. ಇನ್ನು ನನ್ನ ಮಗಳಿಗೆ ಎಂತ ಕಠಿಣ ಆತಲ್ರಿ, ಎಂತ ಕಠಿಣ ಆತು ಅಲ್ರಿ. ನನ್ನ ಮಗ ಯಾವ ಕಡಿ ಬಂದ ಹೇಳ್ರಿ. ನಡೆದರೆ ನವೀನಂತೆ, ನುಡಿದರೆ ಗಿಳಿಯಂತೆ, ಹಾಡಿದರೆ ಕೋಗಿಲೆಯಂತೆ. ದೇವರ ಶಿವಮಾಲಿಕಿದ್ದಂಗದಲ್ರಿ ನನ್ನ ಮಗಳ. ಹಾ ಸ್ವಲ್ಪ ಬೇಸ್ ನಿಂತ್ಕೊಂಡ್ರೆ ನಿಮ್ದು ಹೊಡಿತೀನಿ. ಯಾಕ್ರೆ ಮೊನ್ನೆ ಏನು ಹೊಡಿತೀವಿ, ಎಲ್ಲಾರ ಮದುವೆ ಮನೆ ನೋಡು ಹೊಡಿವಂತಿ ಹೋಗ್ಯ. ಈ ಹಳ್ಳಿ ಜನಕ ಅರ್ಥನೇ ಇಲ್ವಲ್ಲ, ಅಂಡರ್ಸ್ಟ್ಯಾಂಡ್. 100 ಡ್ರೈ ಆಗಲ್ಲ, 100 ಡ್ರೈ ಆಗಿದ್ರ ನನ್ನಂತ ಅರಣ್ಯಳ್ಳಿ ಅಂತ ಚಟ್ನಿ ಹಾಕೋಬೇಕಪ್ಪ. ಲೇ ತಮ್ಮ ಅದನ್ನ ಬಿಚ್ಚಿಬಿಡ. ಸೀದಾ ಶ್ರಾವಣ ಭಕ್ತರು ಇಲ್ಲೇ ನೈವೇದ್ಯ ಮಾಡ್ಯಾರ. ಮೊದಲು 100 ತಗೊಳ್ಳೋ 100 ಅಂಡರ್ವೇರ್ ಯಾಕಂದ್ರೆ ಬಂದಿನಿ ಒನ್ ಸ್ಟಾಪ್ ಇವ್ರ ತಂಗ್ರಿ. ಸಿಟಿ ಬಸ್ ಕಂಡಕ್ಟ್ರಿ ಬಸ್ ಎಲ್ಲೈತಪ್ಪ, ಏನು ಹೊಡಿತೀಗಿ ರೀ ಯಜಮಾನ್ರ, ನಿಮ್ದು ಒಳ್ಳೆ ನ್ಯಾಚುರಲ್ ಫೋಸ್ ಐತ್ರಿ. ಅದಕ್ಕ ಫೋಟೋ ಹೊಡಿತೀನಿ ಅಂದೆ.
ಸಿಟಿ ಬಸ್ ಸಾಕಾಗಿ ಸೀದಾ ಥಿಯೇಟ್ರಿಗೆ ಬಂದು ಫೋಟೋ ಹೊಡಿಯಕ್ಕೆ ರೀ ಯಜಮಾನ್ರ ನೀವು ಕಿವಿಯಲ್ಲಿ ಕೇಳ್ತಾವಿಲ್ಲ, ನಾನು ಸಿನಿಮಾ ಡೈರೆಕ್ಟರ್ ಇದ್ದೀನಿ. ಸಿನಿಮಾಕ್ಕಂತ ಇಂಥ ಭೋಜನ ಬೇಕಾಗಿತ್ತಪ್ಪ, ಅದಕ್ಕೆ ನಾನು ಫೋಟೋ ಹೊಡಿಯಕ್ಕೆ ಬಂದೀನಿ. ಅಂದ್ರೆ ನೀವು ಒಬ್ಬರೇ ಇದ್ರಲ್ಲ, ನಿಮ್ಗೆ ಹಿಂದ ಮುಂದ ಜೋಡಿ ಇಲ್ಲೇನ? ನೀವು ಬರೋಬ್ಬರ ಅದು ನೋಡ್ಲಿ ಇಲ್ಲ ಐತಲ್ಲ ಎಲ್ಲಿ ಎಲ್ಲಿ ಈ ಬರೋಬ್ಬರ ಅದು ನೋಡ್ತಮ್ಮ ನಮ್ಮ ಜೋಡಿ ಇಲ್ಲೇ ಐತೆ ನೋಡು. ಇದು ಇರೋ ಜೋಡಿನ ಕಾಣಬೇಕು, ಮತ್ತೆ ಯಾವುದು ಸಿಗಂಗಿಲ್ಲ. ತಮ್ಮ ನಮ್ಮ ಜೋಡಿ ಇದ್ದದ್ದು ಜಾಸ್ತಿ ಪಕ್ಕದ ಒದ್ದು ನಮ್ಮ ವಯಸ್ಸಿಗೆ ಇದ ಜೋಡಿನಪ್ಪ. ಈಗ ನಿನ್ನ ವಯಸ್ಸು ಹಂಗೈತಿ ನೋಡು, ಮಂಗೈತಿ ಮಾಡು, ಒಂದು ಕನ್ಯಾ ನೋಡಿ ಮದುವೆ ಮಾಡ್ತೀನಿ ನಮ್ಮ ಬಾಲ. ಏನ್ರಿ ಯಜಮಾನ್ರ ಶೂಟಿಂಗ್ ಚಲೋ ಮಾಡಿಬಿಡ್ತೀನಿ. 18-19 ವರ್ಷ ಹುಡುಗಿ ಸಿಕ್ಕ ಸಾಕ್ ನೋಡ್ದ. ಯಾವುದೇ ಇಂಟ್ರಿ ಕಾಸ್ಟ್ ಇರ್ಲಿ, ಯಾವ ಬಣ್ಣನೇ ಇರ್ಲ, ಯಾವ ಓಣಿನೇ ಇರ್ಲ, ಇವ್ನ ಯಾರು ನೋಡ್ದಂಗ ಕಟ್ಟಿ ಬಿಡ್ತೀನಿ ತಾಳಿನ ನಿನ್ನ ಮಗಳಿಗೆ. ಅಂಡ್ರವೇರ್ ಯಾಕೆ ಒಂದು ನಮ್ಮನೆ ಉಚ್ಚಾಸ್ಪತ್ರೆನ ತರ್ಸ್ಕೊಂಡವ್ರು ಮಾಡ್ದಂಗೆ ಮಾಡ್ಬೇಕಿದೆ, ಸ್ವಲ್ಪ ಸುಧಾರಿಸ್ಕ. ಯಜಮಾನ್ರಿ ನಮ್ಗ ಸುಧಾರಿಸೋ ಮಟ್ಟಕ್ಕೆ ಆ ದೇವ್ರಿ ನಮ್ಗೆ ಏನಿಲ್ಲ ಉಳ್ಕೊಟ್ಟಿಲ್ರಿ. ಇಟೀಟ 90 ಡಿಗ್ರಿ ದಾಟಕತ್ತೈತ್ರಿ. ನಿನಗ ಕನ್ಯಾ ಮನಸ್ಸಿಗೆ ಬಂದ್ರ ನಮ್ಗೆ ಏನು ಕೊಡ್ತೀಯಪ್ಪ? ಯಜಮಾನ್ರ ನಮ್ಗ ಹುಡುಗಿ ಮನ್ಸಿಗೆ ಬಂದ್ರಪ್ಪ ಅಂದ್ರ ಹುಡುಗಿ ನೋಡಿನ ತೀರ್ಮಾನ ಮಾಡೋದು ನೋಡಿ ನಾವು. ಅದೇವನ ನನ್ನ ಮಗಳು ಇತ್ಲಾಗ ಬಂದ ಬಾರ್ಲಿ 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 ಬರ್ಲಿ ಬರ್ಲಿ ಬರ್ಲಿ. ಬಾರಾಮಿ ಹುಡುಗಿಯ ನಡ ಸಣ್ಣ ನೋಡಿ ಸೊಡ್ಲಾಯ್ತು ನನ್ನ ಸೊಣ್ಣ ನಿನ್ನ
ಸ್ವಲ್ಪ ನಿಮ್ದು ಮ್ಯಾಕ್ ಎತ್ತನ್ರಿ ಎಲ್ಲಿ ಹೊಡಿ ಎತ್ತಿ ನೋಡಿ ನಿಮ್ದು ತೆಲಿನ ಮ್ಯಾಕ್ ಎತ್ತಂದ್ರಿ ಮನ ಬರಗೆ ಕೊಟ್ಟಿನ ಮ್ಯಾಕ್ ಎತ್ತು ಅಂದೆ ಬರ್ರಿ 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 ನಮ್ಮ ಹತ್ರ ಉದ್ದುತ್ತಾನು ಏನು ಅಯ್ಯೇ ಏನಾಗ್ತದೆ ನಾವು ಹವಾರಿ ಬಿಡವ ಉದ್ದ ನೋಡುತ್ತೀವಿ ಬರ್ರಿ ನಮ್ಮ ಹತ್ರ ಉದ್ದನ ಬಾಳಿ ಹಣ್ಣು ಗುಂಡನ ಸೇಬು ಹಣ್ಣು ದುಂಡನ ಎತ್ತನ್ನು ದಡ್ಡ ಸೂರು ಟಮಾಟಿ ಹಣ್ಣು ಇದೇನ್ರಿ ಅವು ಹಣ್ರಿ ಇದೇನ್ರಿ ಮೆತ್ತಿಗೆ ಇಟ್ಬಿಟ್ರಲ್ಲ ಪಾಪ ಗೊತ್ತೇ ಇಲ್ಲ ಪೇಪರಿಗೆ ಹೆಂಗ್ ರೇಟ್ ಹೇಳ್ರಿ ಅಯ್ಯೋ ರೇಟ್ ಅಲ್ಲ ತಡ್ಕೋ ಬರ್ರಿ 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 ಹಣ್ಣು ಯಾರು ಬೇಕು ಬರ್ರಿ ಹಣ್ಣು ಟಮಾಟಿ ಹಣ್ಣು ಪುಂಗಿ ನೋಡಿದೇನ್ರಿ ಯಪ್ಪ ನೀ ಬಾಯಿ ಮುಚ್ಕೊಂಡು ಸುಮ್ಮರ್ಲೆ ಪಾಪ ಅವ್ರಿಗೇನೋ ಹಣ್ಣು ಬೇಕಾಗೈತಿ ಕೇಳಕತ್ತಾರ ನೀ ನೋಡ್ರಿ ಈ ನಮನಿ ಮಾಡಕತ್ತಿ ರೀ ಬರ್ರಿ ಮಾಡಬರ್ರಿ ಪುಂಗಿ ಮಾಡಬರ್ರಿ 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 ಅದಕ್ಕಿಂತ ಹೆಚ್ಚಿನ ಇನ್ಯಾವ್ದೈತಿ ಸ್ವಲ್ಪ ಲೂಸ್ ಕೊಡ್ದಂತ ಮಗ ಬುಡಕ ಕೈ ಹಾಕಿ ನೋಡ ಹಂಡಾರ ರೀ ಬರ್ರಿ ನೀ ಯಾಕಡೆ ಸರಿ ನಾವು ಮಗಳು ಬಂದು ಹರ್ಕೊಂಡು ಗೌರಿ ನೋಡ್ರಿ ನಿಮಗಂತ ಹಣ್ಣು ಬೇಕಾಗಿತ್ತು ನಮ್ಮ ಹತ್ರ ಗುಂಡ್ಕೊಂಡು ಹಣ್ಣು ಭಾಳ ಅದಾವ್ರಿ ವ್ಯಾಪಾರ ಮಾಡ್ಬರ್ರಿ ನೀವು ತಗೊಂಡ ಕೈಲಿ ಬೇಕಾದಷ್ಟು ಅವ್ರು ನಾವು ಬೇಡ ಅನ್ನಂಗಿಲ್ಲ ಯಾಕಂದ್ರೆ ನೀವೇನು ಬೇರೆ ಊರವ್ರ ಇದು ದಿನ ನನ್ನ ಕಣ್ಣಿ ಬಿದ್ದ ಬೀಳ್ತೀರಿ ಅಂದ್ರ ನಮ್ ಸದ್ಯ ಟೊಮೆಟೊ ಬೇಡ ಬಿಡ್ರಿ ನಮ್ದು ನೀನ್ ನೋಡ್ತಿದ್ದಿ ನಮ್ದು ನೋಡ್ತಿದ್ದಿ ನಾನು ಹಿಂದ ನೋಡ್ತಿದ್ದೆ ರೀ ಮುಖಾನ ಅಂದಿದ ಮೇಲೆ ಎರಡೇ ಬಾಯಿ ಕೊಟ್ಬಿಡ್ರಿ ಎರಡೇ ಬಾಯಿನ ಕೊಟ್ಬಿಡ್ರಿ ಬಾ 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 ಮ್ಯಾಲಿನ ಬಣ್ಣ ತಳ 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 ಅಂತ ಒಳಕೈತೈತಿ ಒಳಗಿಂದ ಹೆಂಗೈತೋ ಏನೋ ದೋಸ್ತ ದಿನ ಸಂಧಿ 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 ತಿರುಗಿ ತಿರುಗಿ ನಮ್ಮ ಹಣ್ಣಿನ ಮೇಲೆ ಎಲ್ಲ ಹುಡುಗರು ಕಣ್ಣು ಬಿದ್ದು ಹಣ್ಣಿನ ಮನೆ ಮಾಸದಂಗಾಗಿದ್ರಿ ಮ್ಯಾಲಿ ಮಾತ್ರ ಐತಿ ಒಳಗ ನೋಡ್ರಿ ಹೆಂಗೈತಿ ಒಂದ್ ಸಲ ಅದ್ರ ಒಳಗ ಕೈ ಹಿಟ್ಟು ತಿಂದ್ರ ಬಿಡ್ರಿ ಇಲ್ಲ ಅಂತ ಬಾಳ್ ಚಲೋ ಐತ್ರಿ ಸ್ವಲ್ಪ ಲೂಸ್ ಕೊಡ್ದಂಗ ತರ ಮಗ ಸೆನೆಕ ಬಂದವಳು ತಂಗಿ ಕಾಮಾಕ್ಷಿ ನಡೆಯವ ಮುಂದಿನ ಮಾಡಿ ಎರಡು ಬಾಳ್ ತಗೊಂಡು ಮಾತಾಡೋರು ಬಾಳ ಆಗ್ತದಾರ ಇವನ ಹತ್ರ ಒಂದು ವ್ಯಾಪಾರ ಐತಿ ನಮ್ಮ ಬರ್ತೀನಿ ನೀನವನ ಪಿತ್ರ ಪಿಲಾಳೆ ಪತ್ರ ಬಿಲ್ಲಿ ನೀನು ಒಳ್ಳೆ ಹಣ್ಣು ಬಾಳ ರುಚಿ ಐತಿ ಬಿಡ್ರಿ ಹಂಗಿಂದ ನೀವು ದಿನ ಹೊತ್ತಿಗೆ ಇದ ಟೈಮ್ನಾಗ ಇಲ್ಲಿಗೆ ಬರ್ತೀರಾ ಇಲ್ರಿ ಸುಳ್ಗದಾಗ ಅಡ್ಯಾಡಕ್ ಹೋಗಿರ್ತೀವಿ ಹರಿಗಾಡಕ್ ಹೋದ್ರು ಬ್ಯಾಗ್ ಸಾಪಿಟ್ಟಿರ್ತೀವಿ ನಮಗೂ ನಾಲ್ಕು ಬೇನ್ ಹಾಕಿರ್ತಾವು ರೀ ದಿನ ಇದ ರಸ್ತೆ ಇರ್ತಾವ ವ್ಯಾಪಾರ ಮಾಡ್ತೀನಿ ನಾನು ತಗೊಂಡು ಕೈಲಿ ಇನ್ನೊಂದು 4 ಡಜನ್ ತಗೊಂಡ್ಬಿಡ್ರಿ ಯಾಕಂದ್ರೆ ಮುಂದಿನ ಒಳಗೆ ಹೋಗ್ಬೇಕು ನಾವು ಈಗ ರೀ ತಗೊಂಡ್ಬಿಡ್ರಿ ಅದೆಲ್ಲ ಹೋಗ್ಲಿ ಮತ್ತೆ ನೀವು ಬೀಗದ ವ್ಯಾಪಾರ ಮಾಡೋರಲ್ರಿ ಸತ್ಯಲೇ ಅಪ್ಪ ವಾಸವ ಈಗ ಸತ್ ನೋಡ ರೀ ನಾವು ಬೆಂಗಳೂರಿನಾಗ ಸಿನಿಮಾ ಡೈರೆಕ್ಟರ್ ಅದೀವಿ ನಮ್ಗ ಸಿನಿಮಾಕ್ಕಂತ ಒಂದು ಹೆಣ್ಣು ಹುಡುಗಿ ಪಾತ್ರ ಮಾಡಕ್ ಬೇಕಾಗಿತ್ತು ಏನಂತದ್ದು ನೋಡ್ಕೊಂತ ಈ ಹಳ್ಳಿ ಬಂದಿವಿ ಒಂದು ಹುಡುಗಿನ ನೀವು ಹೌದ್ರಾ ಎಂತ ಚಲೋ ವ್ಯಾಪಾರ ಇದೆ ನಿಂದು ಹಂಗೆ ಮಾಡಕತ್ತಿ ಕುದುರೆ ಜಡ ಮತ್ತೆ ಏನಿಲ್ಲ ಏನ್ ಜಾಸ್ತಿ ನೀವು ಎಂತ ಚಲೋ ಐತ್ ಬಿಡ್ರಿ ಏನು? ನಮ್ಮ ಅಕ್ಕನಿಗೆ ಪಾತ್ರ ಮಾಡಕ್ ಬರಂಗಿಲ್ಲ ಏನ್ರಿ ಹಾ ಏನಂದ್ರಿ ನೀವ ಒರಿಜಿನಲ್ ರಚಿತಾರಾಮ್ ಕಾಣಕತ್ರಿ ಅಲ್ರಿ ನಿಮ್ಗ ವ್ಯಾಪಾರ ಮಾಡಕಂತ ಬರಂತ ಯಾವ ಬದ್ಮಾಸ್ ಹೇಳ್ತೇನ್ರಿ ನಡ್ರಿ ಇವತ್ತು ಹಾಕಿ ಬಿಡಮ್ರ ಏ ಬಂದ್ಬಿಟ್ರೆ ಅದ್ ಏನ್ ಕೇಳ್ತಿ ಇದೆ ನಾನು ಕೇಳು ತಂಗಿ ಕಾಮಾಕ್ಷಿ ನಡೆಯವ ಮನೆಗೆ. ಎರಡು ಬಾಳ್ ತಗೊಂಡು ಬಾಳ ಮಾತಾಡೋರು ಬಾಳ ಮಂದಿ ಇದಾರೆ, ನಡಿ ಇವನ ಹತ್ರ ಒಂದು ವ್ಯಾಪಾರ ಐತಿ, ಯಾವ್ದ್ರಿ ನಮ್ದು ಎದ್ದ ಬಿಟ್ಟ ಏನ್ ಮಾಡ್ಬೇಕು ಲೇ ನಾವು ಸುಳ್ಳು ನಿಂತೀನಿ ಅಲ್ಲಪ್ಪ ಅವ್ರು ಯಾರು ಗೊತ್ತೈತಿಲ್ಲ ಹಾ, ಗೊತ್ತಲ್ಲ. ಸಿನಿಮಾ ಡೈರೆಕ್ಟರ್ ಲೇ ನಿನ್ನವ್ರ ನನ್ನ ಮಾತು ಸುಮ್ಮನೆ ಮನೆ ಹಾಕಿಗೆ 4 ಬಿಗೆ ಅಂದ ಬಿಗ ಆ ಜನ ಗುಂಡಿ ಮನೆಯಾಗಿಟ್ಟು ಬಂದಿದಾವ ಯಾವ್ದಾರು ನೋಡ್ಬೇಕು ಬಂದು ಕುಡ್ದೈತ ನಡಿಯವ ಕಮ್ಮಕ್ಕೆ ನೀವತ್ತು ಮುಂದಿನ ನೋಡಕತ್ತೆ ದಿನ ಎಷ್ಟು ಬಂದು ಕುಡ್ದೋಗಿರ್ತವೆ ನಮ್ಮ ಮನೆಯಾಗ ನಾವ್ ಇಲ್ದಾಗ ಯಪ್ಪ ಓ ಇವ್ರು ಸಿನಿಮಾ ಡೈರೆಕ್ಟರ್ ಜೊತೆ ಮಾತಾಡ್ರಿ ಏನ್ ತಪ್ಪು ಪಪ್ಪ ನನ್ನ ಮಾತು ಕೇಳಿ ಸುಮ್ಮನೆ ಮನೆಗೆ ಹೋಗವ ಯಾರ ಮನೆಗೆ ಹೋಗಿ ನಮ್ಗೆ ಅರ್ಥ ಬಿಟ್ಟತಿ ಯವ್ವ ನಮ್ದು ಎದ್ದೈತಿ ಉರುಪಿ ಈಗ ನಂದು ಎತ್ತಂದ ಅವಂದು ಯಾವ್ದು ಬಿಡ್ತೀವಿ ನಿಂದಪ್ಪ ಚಂದದಿ ಬಿಡು. ಹೋಗ್ಬಿಡತ್ತಿ ಅದಲ್ಲಪ್ಪ ಸರಿ ಕೊಟ್ಟಿನಿ ಮಡಿ ಮಾಡಿ ಹೌದಾ ಚಂದದಿ ಬಿಡು ಇರ್ಲಪ್ಪ ನಿಂದೆಲ್ಲ ಬಸ್ ಬಿಡತ್ತಿ ಬಸ್ ಹರೇಯಪ್ಪ ಬ್ಯಾನ್ ಯಾಕೇನ್ರಿ ಹೊಸತೇ ಯಪ್ಪ ಒಂದ್ ಕೆಲಸ ಮಾಡಿ ನೀನು ಅಲ್ಲಿ ಕುಂದ್ರು ಹಾ. ನಾವಿಬ್ರು ಮಾಡ್ತೀವಿ ಲವ್
ಏನು ನಮ್ಮ ಪರ್ಮಿಷನ್ ಕೊಡ್ತಾರ ನಮ್ಮ ಅಪ್ಪ ಅಲ್ಲಿವ ಬ್ಯಾನ್ ಯಾತೇನ್ರಿ ಯಪ್ಪ ಇನ್ನ ಏನೋ ಮಾಡಿಲ್ಲ ಏನೋ ಬ್ಯಾನಿ ಆಗ್ಬೇಕದು ಅಪ್ಪಾಜಿ ನೀ ಎಲ್ಲಿ ಕುಂದ್ರು ಹಾ ರೀ ಹೇಳು ಮಾಡ್ಬರ್ರಿ ಏನ ಹೇಳಂಗ ಮಾಡಬೇಡ ನನಗ ಅವ್ ಗೊತ್ತೇ ನೀವು ತೊಗೊಂಡು ಏನ್ ಮಾಡ್ಲ ನೀನು ಅವ್ ಮಾಡೋದ ಗೊತ್ತಿಲ್ಲ ಅಂತ ಏನ ನೋಡಿ ಯಾರ ಕಾಯ್ದೆ ಮನೆ ಹೋಗ್ಬೇಕು ಯಪ್ಪ ಲೇ ನಾ ಹೇಳಿದ್ದು ಹಂಗ ಅಯ್ಯಯ್ಯೋ ನನಗ ಒಂದು ನಮೋನ್ ಆಗ್ತೈತಿ ಬಿಡ ಏನ್ ಮಾಡಿ ನಿನ್ ಚಡಿನ ಏನಾಗತ್ತ ನಮ್ಮ ಚಡಿಲ್ಲ ಆ ನಿನ್ ಚಡಿನ ಏನಾಗತ್ತ ನನ್ನ ಚಚ್ಚಿ ಹೈ ಕಾಣವದಕ್ಕೆ ಎಲ್ಲ ನಿಂತು ಬಿಟ್ಟಾಳ ವರ್ಷ ತೆಗೆದಾಗಿ ಹೌದಲ್ಲ ಮಾಮ ಬರ್ರಿ 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 ಎಲ್ಲಿಗೆ ನೋಲಿಬೇಡ ನೋಲಿದ್ರ ನಾವು ಒಂದು ನಮೋನ ಆಗ್ತೈತೆ ಇರ್ಲಿ ನನಗೆ ಇಂಥದ ಬೇಕಾಗಿತ್ತು ಆದ್ರೆ ಯಾಕೋ ನಿಮ್ಮ ನಾಗಪ್ಪ ಬಹಳ ಸಪ್ಪ ಏ ಸಪ್ಪಿಲ್ಲ ಒಳಗ್ ಸುಮ್ನೆ ಮಕ್ಕೊಂದ ನಿಮ್ಮಂತ ನೋಡಿದ್ರೆ ಸುಮ್ನೆ ಹೇಳ್ತಾನ ನೀವು ಹೊಡ್ರಿ ಇದು ನಮ್ಮ ಅಪ್ಪ ವೇಸ್ಟ್ ಇದು ನನ್ನ ಹೆಂಗ್ ನಮ್ಮ ಮನ್ಯಾಗ ನೋಡಿದ್ರೆ ನೆಲ ಹೆಂಗ ಗೊತ್ತಾಗ್ತಿ ಎಲ್ಲ ಮಗಳು ಮನೆ ಪೀಸದೆ ಓಹೋ ಸೂಪರ್ ರೀ ಹೇಳು ಇಟ್ಕೊರಿ ಏನ ಲವ್ ಮಾಡೋಣ್ರಿ ಎಷ್ಟತ್ತ ಬೋಚಲಿಂಗಿ ಈಗ ಮಾಡಕತ್ತೆ ಬೆಳಕ್ ಹರಿತ ಬಿಡ್ಬಾರ್ದು ನೋಡಿ ಹೆಂಗ್ ಮಾಡ್ತೀವಿ ರೆಡಿ ನಾನ್ ರೆಡಿ ಅಪ್ಪ ಎಷ್ಟೊತ್ತ ಬೋಚಲಿಂಗಿ ಟೈಮ್ ಬೇಕು ನಿಮ್ಗೆ ಎಲ್ಲದಕ್ಕೂ ಅಮ್ಮ ಹಾಕ್ರಿ ಮದುವೆಗೆ ಹೊಂಟಿದಿ ಮಂಗಳವಾರ ದಿವಸ ಹರಿಯಾಗೆ ನೀನು ಮುಟ್ಟ ಹೌದಲ್ಲ ಗುಲಾಬಿ ಹೂವ ನಂಗ ಕೊಟ್ಟೆಲ್ಲ ಮರಗಂಡ ಹೂವ
ಯಪ್ಪ ನೀ ಏನು ಮಾಡ್ಕೊಂತ ಕೂತರು ನಿನ್ ಜೊತೆ ಇದ್ರಕ್ಕಾಗಿಲ್ಲ ಸರ ತಕ್ಷಣ ಗಮನಿಸವ್ರೆ ಹೋಗೇ ಬಿಡ್ರ ಆಸ್ಪತ್ರೆ ಒಂದು ಹನ್ನವರೆಗೆ ನಮ್ಮ ಜಯಗಳನ್ನು ನೋಡಿದಾಗಿರುವ ಲಗಾಮಿಲ್ಲದ ಕುದುರೆಯಂತೆ ಮನಸ್ಸರಿಸುತ್ತದೆ. ಹೇಗಾದರೂ ಮಾಡಿ ಜಯಳನ್ನ ತೋಳ್ತಿಕ್ಕಿಯ ಅಕ್ಕಿಯನ್ನಾಗಿರಿಸಿ ನಾಗೇಶನ ಶ್ರೀಮಂತಿಕೆಯ ಬಹಳನ್ನೇ ನುಂಗಿ ನೀರು ಭಗವಂತ ಬಡ ಬುದ್ಧಿವಂತ ಶ್ರೀಮಂತಿಗೆ ಸತ್ಯದಲ್ಲಿ ಮೆರೆದಾಡುವ ಹೆಣ್ಣಿಗೆ ಬುದ್ಧಿ ಕಲಿಸಲು ನನ್ನಂತ ಪುಂಡರನ್ನೇ ಸೃಷ್ಟಿಸಿದ್ದಾನೆ. ಓ ಜಯ ಇತ್ತಲೇ ಬರುತ್ತಿದ್ದಾಳೆ. ಆ ಜಯ, ನಿನ್ನ ಬಾಳವಂತಿಗೆ ಬಿಸಿ ನೀರು ಎಳೆದು ಈ ವಿಶ್ವಾಸ ಅವಿಶ್ವಾಸವಾಗಿ ತಾಳಿ ನಿಂತಿದ್ದಾನೆ. ನಿನ್ನನ್ನಾರಂಗಿಸಲು ನನ್ನ ಕಾಮದ ತೃಷೆ ಕಥಕಥನೆ ಕುದಿಯುತ್ತಲಿದೆ. ಹಲೋ ಗುಡ್ ಈವ್ನಿಂಗ್. ಹಲೋ ಮೈ ಡಿಯರ್, ಕಮಾನ್. ಆಹಾ, ತಾವು ಬಂದು ಬಾಳ ಹೊತ್ತಾಗಿ ಕಾದಿರ್ಬೇಕಲ್ವೇ? ಹೂವಿಗಾಗಿ ತುಂಬಿ ಹೂವರವರೆಗೆ ಕಾಯಬೇಕಲ್ಲ. ನೀನಿಲ್ಲದ ಬಾಳು ಚಂದ್ರನಿಲ್ಲದ ಬಾಳಿನಂತೆ, ನೈದಿಲೆ ಇಲ್ಲದ ಸರೋವರದಂತೆ. ಆಹಾ, ಸಾಹಿತ್ಯಗಳಂತೆ ವರ್ಣೆ ಮಾಡುವುದನ್ನು ಬಿಟ್ಟು ತೆಗೆದುಕೊಳ್ಳಿ ಮೊದಲು ಈ ಹಣವನ್ನು. ಹಣ ಏಕೆ ಜಯ? ಹಣ ನಮ್ಮಿಬ್ಬರ ಪ್ರಥಮ ಭೇಟಿಗಾಗಿ ಅಲ್ಪ ಕಾಣಿಕೆ ಈ ಹಣ. ಅಂದರೆ ಹಣದಿಂದ ನನ್ನನ್ನ ಪ್ರೀತಿ ಕೊಂಡ್ಕೊಳ್ಬೇಕೆಂತಲೋ? ಚೇಚೆ, ಹಾಗೆಲ್ಲ ಅಂದ್ಕೊಳ್ಬೇಡಿ. ಇದೇ ಹಣದಿಂದ ಒಂದು ಉಂಗುರವನ್ನು ಮಾಡಿಸ್ಕೊಂಡು ಜಯ ವಿಶ್ವಾಸ ಅಂತ ಮಾಡಿಸ್ಕೊಳ್ಳಿ ನೀವು. ಅದಕ್ಕಾಗಿ ಕೊಡ್ತಿರುವೆ ಈ ಹಣ. ಅರ್ಥವಾಯಿತು ಜಯ. ನಮ್ಮೀರವರ ಪ್ರೀತಿಯ ವಿಲರದ ಸವಿನೆನಪಿಗಾಗಿ ಅರ್ಪಿಸುವ ಅಲ್ಪ ಕಾಣಿಕೆ ಹಣವೇ ಜಯ. ನೋಡು ನೀನು, ಇದೆಲ್ಲ ತಮ್ಮ ಕೃಪೆಯೂ ಅಲ್ಲವೇ? ತಾವು ಮನಸ್ಸು ಮಾಡಿ ಕೈ ಹಾರಿ ನನ್ನನ್ನು ನಿಮ್ಮ ಪ್ರೇಯಸಿ ಅಂತ ತಿಳಿಸ್ಕೊಳ್ತೀರಾ ಅಂತ ನಂಬರೇ ನಾನು. ಮತ್ತೇಕೆ ನಂಬಿಕೆಯ ಮಾತು ಜಯ? ನನ್ನನ್ನು ಅರಸಿ ಬಂದ ನನ್ನ ಅರಗಿಣಿಗೆ ನನ್ನಲ್ಲಿ ಸ್ಥಾನ ಯಾವತ್ತೂ ಇದ್ದೇ ಇದೆ. ನೀನೇ ನನ್ನ ಬಾಳ ದೇವತೆ. ನೋಡಿ,
ನಾನು ನಿಮ್ಮವಳಂದು ನೀವು ನನಗೆ ಮಾತನ್ನು ಕೊಟ್ಟಿದ್ದೀರಾ. ಒಂದ್ ವೇಳೆ ಈ ಮಾತಿಗೆ ತಪ್ಪನ್ನು ನಡೆದುಕೊಂಡ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧವಿದ್ದೇನೆ. ಜಯ, ಆ ದೇವರ ಮೇಲೆ ನಾನಿಗೂ ಸತ್ಯ ಈ ಮಾತು. ಎಂತ ಮಾತನಾಡಿದೆ ಜಯ? ನಿನ್ನ ಮಸ್ತಕದ ಮೇಲೆ ನನ್ನ ಹಸ್ತವನ್ನಿಟ್ಟು ಎತ್ತವರ ಆಣೆ ಮಾಡಿ ಹೇಳುವೆ, ಇಂದಿನಿಂದ ನೀನೇ ನನ್ನ ಮನೆಗೆತ್ತಮಲ್ಲಿ. ಬಾ ನನ್ನ ಪಂಜರದ ಪಕ್ಷಿ, ನನ್ನ ನೀರುವರ ಪ್ರೀತಿಗೆ ಅಗೋ ಆ ವನದೇವತೆಯ ವಿಶ್ವ ಕಾಮದಾಹದಿಂದ ಕಣ್ಣೊರೆಸುತ್ತಿರುವ ಈ ನನ್ನ ತುಟಿಗೆ ಈ ನಿನ್ನ ತುಟಿಯನ್ನು ಇಟ್ಟು ಒಂದೇ ಒಂದು ಸಾರಿ ಚುಂಬಿಸಿ ಆಲಂಗಿಸಬಾರದೆ ನನ್ನ ರಾಜ?
ಏನೋ ಒಂದರ ಏನೋ ಒಂದರ ಹತ್ತಿ ಬರ್ತದಲ್ಲ ಮಾವ ಹತ್ತಿ ಬರ್ತದ ಹತ್ತಿ ಬರ್ತದಲ್ಲ ಮಾವ ಹತ್ತಿ ನೀ ಕೊಟ್ಟ ಮೂಗುತ್ತಿ ತಗಿಲಾನ ಮಾದಿಂದ ಪ್ರೀತಿ ಮರಿಲೇನ. ನೀ ಕೊಟ್ಟ ಮೂಗುತ್ತಿ ತಗಿಲಾನ ಮಾದಿಂದ ಪ್ರೀತಿ ಮರಿಲೇನ. ಮೂರರಿಂದ ಯಾಕೆ ಕಿತ್ತುರ್ತೀನಿ ಹೌದಲೇ ನನ್ನ ಲಂಗದಲ್ಲ ಲಾಡಿ ಅಂತವನ ಸ್ಟಾಪು ಸ್ಟಾಪು ಸ್ಟಾಪ್ ಅಂತ ಸಿಗ್ನಲ್ ಕೊಡಕತ್ತಿಲ್ಲ ನಿನ್ನ ಕಣ್ಣಿಗೆ ನಾನು ಆರ್ಡರ್ ನೀರಿ ಬಸ್ ಕಣಕತ್ತಿಲ್ಲ ನೋಡಿ ಎಕ್ಸ್ಪ್ರೆಸ್ ಕೆಂಪು ಬೋರ್ಡ್ ತಿಳ್ಕೊ. ಯವ್ವ ಕಾಮಾಕ್ಷವ್ರಿ ನಮ್ಮದು ಕೆಟ್ಟ ನಿಮ್ಮದ್ರಾಗ ಕೈ ಆಡ್ಸಕತ್ತೈತ್ರಿ. ನಿಮ್ದು ಸಿಟಿ ಬಸ್ ಆಗಿದ್ರ ಎಲ್ಲಿ ಬೇಕಾದ್ರೆ ಸಿಟಿ ಹೊಡೆದ ಎಲ್ಲಿ ಬೇಕಲ್ಲ ಅದನ್ನ ಮಾಡಿ ಗಾಡಿ ನಡೆಸಿದ್ನ ಗಾಡಿನ ಸರ್ಕಾರ ಎಕ್ಸ್ಪ್ರೆಸ್ ಅಂತ ಕೈದು ಹಾ ಅಲ್ಲ ಹಾ ಅಲ್ಲ ನೀವು ಅವತ್ತು ನಾಟಕ ನೋಡಕ್ ಬಂದಾಗ ಏನ್ ಹೇಳ್ತೀನಿ ನೆನಪೈತೇನ್ರಿ? ನಾ ಏನೇನಿ ಆ ಹುಡುಗಿ ಗೊತ್ತ ತನಕ ಹೊಸರು ಮಾಡ್ಬಂಡಿ ಹಿಂಗತೆ ದೋಸ್ತ ನಾ ಏನೇ ಹೇಳು. ನೀನ್ ಜೊತೆ ಮಾಡಿದ ಹುಡುಗಿ ಬಾ ಚಲೋ ಮಾಡಿದ್ಲು ನಿಂದು ಭಾಳ ಹದ್ದು ಬಿಟ್ಟಿತ್ತು ಏನ? ಪಾತ್ರ ಹುರುಪು ಹೌದಾ? ಇಬ್ರು ಬಾ ಚಂದ ಮಾಡಿದ್ರು ನಿಮ್ಮಿಬ್ರದ್ದು ಜೋಡಿ ಬಾ ಚಂದಾಗಿತ್ತು ನೋಡ್ರಿ ಬಾ ಕರ್ಕೊಂಡ್ಬಾರ್ದು ಬಾ ಚಂದಾಗಿತ್ತು ಇಬ್ರು ಜೋಡಿ. ಆ ಹುಡುಗಿ ಬದ್ಲು ನಾನ ಇದ್ರ ಏನ್ ಹೇಳಿ ಹಂಗಿಲ್ಲ ಅಂದು ಅಲ್ಕಿಸ್ ಹೋಗಿಲ್ಲ ಅಲ್ಲಿಂದ ಇಲ್ಲಿ ನನ್ನ ಕನಸಿನ ನಡೆಯಾಗಿ ಇವತ್ತು ನನ್ನ ಕಣ್ಣು ಮುಂದೆ ಬಿದ್ದೈತಿ ನೋಡ. ಅಲ್ಲ ನಮ್ ಗತಿ ಏನಾಗೈತೆ ಅಂತ ನಿನಗೆ ಏನು ಗೊತ್ತ ಹೇಳ? ಏನಾಗೈತಿ ಎಲ್ಲ ಬರೋಬ್ಬರನೇ ಕಾಣಕತ್ತ ನೋಡು ಹೆಂಗ ಹಂಗ ಬಾಹುಬಲಿಯಾಗಿ ಅಲ್ರಿ ಅದು ಏನ್ರ ಯಾಕೊಂದಕ್ಕ ನೀನ್ ನೋಡಿದ್ರ ಕಣ್ಣಿಗೆ ರುಬ್ಬು ಗುಂಡು ಕಂಡಕ ಅನ್ನಕತ್ತರ ಇಲ್ರಿ ಬಾ ಚಂದದಿ ದರ್ಶನ ಮಾಡಿ ಅಲ್ರಿ ಕೆಲಸ ಮಾಡ್ರಿ ಸಿನಿಮಾ ಡೈರೆಕ್ಟರ್ ನೀವ ನಿರ್ಮಾಪಕರು ನೀವ ಸಿನಿಮಾದ ಹೀರೋನ ನೀವ ಅಂದ್ಮೇಲೆ ನಿಮಗೆ ಎಂತದ್ರಿ ತ್ರಾಸು ನೀವೇನ್ರ ಮಾಡ್ರಿ ಜೊತೆ ನಾನು ನಿಮ್ ಜೊತೆ ಕರ್ಕೊಂಡು ಹೋಗ್ರಿ ಬೆಂಗಳೂರಿಗೆ ನಾನು ಬರ್ತೀನ ನೀವೇ ಹಿಂಗಂತೀಯ? ನೀನ್ ಎಂತ ಪಾತ್ರ ಚಂದಾಗಿತ್ತು ಶಬಾಶಿರ್ ಕೊಟ್ಟಲ್ಲ ಹಂದ ಹತ್ತಿ ಬಿಟ್ಟಿನಿ ಗಾಡಿನ ಎಲ್ಲಿಗೆ ಬಾದಾಮಿಗೆ. ಬದಾಮಿಗೆ ಬಂದೆ ನೀನು ಪದಾರ ಪುರುಸು ನೋಡು ಬಂದಾಗ ನಾನು ಅಂದ್ರೆ ಯಾಕಂತ ಗೊತ್ತಾಗಲಿಲ್ಲ ಒರಿಜಿನಲ್ ಉಡಲಾಗತ್ರಿ ಅಂದ್ರೆ ಏನು ಅಂದ್ರೆ ಏನಂತ ಕೇಳ್ತಿಯಲ್ಲ ನನ್ನ ಬಂಗಾರಿ ನಾನು ಮಾಡಿದ ಪಾತ್ರದ ಹುಡುಗಿ ಬಾದಾಮಿಗಿತ್ತು. ಅಂದ್ರ ಆ ಹುಡುಗಿ ಬೆನ್ ಹತ್ತಿ ಗಂಟು ಹೊತ್ಕೊಂಡು ಓಡಿಗಿದ್ದಿ ಅಯ್ಯೋ 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 ಬುದ್ಧಿನಂತ ಬುದ್ಧಿ ರಾಮ ಮುಂದಿನ ಸುದ್ದಿ ದೇವ್ರಿಗೆ ಗೊತ್ತು ಬಿಡ. ನಾನ್ ನಿದ್ದೆ ಗಣ್ಣಾಗ ಬಾದಾಮಿ ಬಸ್ ಸ್ಟ್ಯಾಂಡ್ ಹೋಗಿ ನೋಡ ಅಲ್ಲೇ ಮಕ್ಕೊಂಡ್ಬಿಟ್ಟಿನಿ ಚಲೋ ಆತ್ ನೋಡು ಕನಸು. ಆ ಕನಸಿನಾಗ ನೀ ಬಂದಂಗಾಗಿ ನನ್ನ ಬಾಯಾಗ ಬಾಯಿ ಇಟ್ಟಿ ನಾ ಸುಮ್ಮನೆ ಬಿಡ್ತೀನ ನಾನು ಬಾಯಾಗ ಬಾಯಿ ಇಟ್ಟ ಲಚಕ್ 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 ಅಂತ ಮಕ್ಕನೆಲ್ಲ ಲೆಕ್ಕ ಕಟ್ಟಿದ್ದೆ. ಎಂತ ಚಲೋ ಎಂತ ಇಂಟ್ರೆಸ್ಟ್ ಅವ್ವ ರೀ ಮತ್ ಮುಂದೇನಾದ್ರಿ ಮುಂದೇನಾಗ್ತದ್ರಿ ಅಷ್ಟೊತ್ತಿಗೊಬ್ಬ ಪೊಲೀಸ್ ಬಂದು ದಬಾಸಿದ ನನ್ನ ಮಗಲ್ದಾಗ ಹಡು ಪಟ್ಟಿ ನಾಯಿ ಮಕ್ಕೊಂಡ್ಬಿಡ್ತ ಈ ಕಡೆಗೆ ಎಣ್ಣೆ ನಾಯಿ ಮಕ್ಕೊಂಡ್ಬಿಡತ್ ನೋಡ. ಅಂದ್ರೆ ನಾಯಿ ನೆಕ್ಕಿ ನೀ ಇಲ್ಲ ಬರಗೆಟ್ಟ ನೋಡಿ ನಾಯಿನ ಬಿಡವಲ್ರೆ ಬಿಸಿ ನೀರದಾವೇನ್ರಿ ಬಿಡ್ರಿ ಅಂತಕ್ಕೆ ಬೆನ್ನ ಇಷ್ಟೆಲ್ಲ ಮಾಡಿ ಅಂದ್ರೆ ನಿಂದು ಒಂದು ಪುಣ್ಯ ರೀ ಈ ಸಿನಿಮಾದ ನಮ್ಗೆ ಚಾನ್ಸ್ ಸಿಕ್ಕತ್ತೆ ಹೆಂಗ್ ಹೇಳಿ ಹೇಳ ನನ್ನ ಊರಾಗ ಉಡಾಣ ಮಾಡಿಬಿಟ್ಟಾನ ಹಿಂಗ ಹೇಳಿ 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 ನೀನು ಚಂದ್ರನ ಮಾತು ಕೇಳ್ಬೇಡ. ಎಲ್ಲಪ್ಪ ಯಾಕಂದ್ರೆ ಅವನು ಮೊನ್ನೆ ಬೆಂಗಳೂರಿಗೆ ಧ್ವನಿ ಟೆಸ್ಟ್ ಗಂಟೆ ಹೋಗಿದ್ದ ಹೌದಾ? ನಿಂದು ಧ್ವನಿ ಸರಿ ಇಲ್ಲ ಈಗ ನಾ ನಾಯಕ್ ಮಗ ಅಂತೇಳಿ ಮನೆ ಕೇಳಿಸ್ಯಾರ. ಇವತ್ತು ನಾನು ಡೈರೆಕ್ಟ್ ಉಪೇಂದ್ರ ಮನೆಗೆ ಹೊಂಟೀನಿ ಅಲ್ಲೇ ಡೈರೆಕ್ಟ್ ತಗೊಂಡು ಶೂಟಿಂಗ್ ಚಲೋ ಮಾಡಿಬಿಡಮ್ಮ. ಯಾರು ಬೇಡ ಮಾಡ್ರಿ ಮಾಡ್ರಿ ಮಾಡ್ರಿ
ಜಗ್ಗಿ ಜಾಡಿಸ್ಬಾರ್ದು, ನಮ್ದು ಜಾಡಿಸ್ತಪ್ಪ ಅಂದ್ರೆ ನಮ್ದು ಎದ್ದು ಗುಳಕತ್ತೈತಿ. ಎದ್ದೇಳದು ನಾ ಪಾಠ ಬಂದು ಮತ್ತೆ ಇನ್ಯಾಕ್ತಾರ ಅದ್ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ರಿ ಹಂಗಾರ. ಅಂತೂ ನಮ್ಮ ನಸೀಬ್ ಚಲೋ ಐತಿ, ಬಾಳ ಜಾರಿ ಐತೆ. ಇದ ಟೈಮ್ನಾಗ ನಾವ್ ಗಿಚ್ಚಿ ಕೊಡೋದ ಒಳ್ಳೇದ. ಹಂಗಂದ್ರ ಕಾಮಾಕ್ಷಿ ನಾವ್ ಹೇಳ್ದಂಗ ಇಲ್ಲ ಏನ ಟಚಿಂಗ್ ನೋ ಓ ಹಂಗಂದ್ರೆ ನೀವು ರೆಡಿ ಅಂತ ಹೇಳ್ರಿ. ರೆಡಿ ರೀ, ರೆಡಿ ಕಮಾನ್ ಅಂತ ಹೇಳ್ಬೇಕು. ನೀ ಹಂಗ ರೆಡಿ ಅಂತ ಹೆಂಗಿಟ್ರ ರೆಡಿ ಅನ್ಬಾರ್ದು, ಕಮಾನ್ ಅನ್ಬೇಕು. ಸ್ವಲ್ಪ ನಿಮ್ದು ಒಮ್ಮೆ ಖಾಲಿ ತಡಿ ಸ್ವಲ್ಪ ನಿಮ್ದು ಮ್ಯಾಗ ಎತ್ತರನ್ರಿ, ಸ್ವಲ್ಪ ಮುಖನ ರೀ, ಮುಖನ ನಮ್ಗೆ ಮುಖ ಇಂಟ್ರೆಸ್ಟ್ ಬರಂಗಿಲ್ಲ, ಅದ್ರ ಪರವಾಗಿಲ್ಲ. ಸ್ವಲ್ಪ ತಡಿ ನನ್ನ ಎತ್ತ. ಆ ತರ ಅಲ್ಲ ನೋಡು, ನಾ ಎತ್ತ ಮತ್ತೆ ಎತ್ತಾನೆ ನಾವು ಬಾ. ಈ ಹುಡುಗಿ ನಿಂದ್ರದೇ ಗೊತ್ತಿಲ್ಲ. ನಿಂದ ಬೋಣಿಗೀಗ ಯಾಕೆ ಬೋಣಿಗೆ ಮಾಡಿಲ್ಲ. ಹೆಂಗಿದೆ ಬೇಲೂರು ಸಿಲೆ ಬಾಳಿಕೆ? ಇಡೇ ಈ ತರ ನಿಂದ್ರಬೇಡ, ಸ್ವಲ್ಪ ಬೇಸ್ ಚಂದ ನಿಂದ್ರ. ಓಕೆ ಹಿಂಗಲ್ಲ ನೀ ಗತೆ ನಿಂತ ಸಾಕು ಹೆಣ ನಿಂತಾಗುತ್ತೆ. ತಡೆ, ಸ್ವಲ್ಪ ಬೇಸ್ ನಿಂದ್ರವಲ್ಲ. ಅಲ್ಲ ನೀ ಹಿಂದ್ ಉಳಿತೀಯ ಮತ್ತೆ ಉಳಿತೀಯ ನಾನು ನೋಡ್ಕೊಡಕತ್ತೀನಿ. ಇಲ್ಲ ಎತ್ತಿನ ಹೊಡಿಗ ಸ್ವಲ್ಪ ಏನ್ ಚಂದ ಜಾಡಿಸ್ತೀರಿ ನೀವು. ಸೂಪರ್. ನಾ ರೆಡಿಂದ ಕೂಡಲೇ ನೀವು ಮೆಲ್ಲಗೆ ಬಂದು ನನ್ನ ಗಲ್ಲಕ್ಕೆ ಗಲ್ಲ ಹಚ್ಚಿ ಓ ಮೈ ಡಿಯರ್ ಖಮಾನ್ ಅಂದು ಬಿಡಿ. ಈಗ ಪುಣ್ಯಕ ಗಲ್ಲಕ್ಕ ಚಂದ ಬೇರೆ ಎಲ್ಲಿ ಚಂದಿದ್ರ ನೀವು ಎಲ್ಲ ಗಂಗೆ ಆಗ್ಬಿಟ್ಟಿದ್ದೀವ ಆದ್ರೆ ಅಲ್ಲ ನೀ ರೆಡಿ ಅಂತ ಹೇಳು. ಓ ಮೈ ಎಸ್ 1 2 3 ರೆಡಿ. ಹಾಕ್ಬೇಡ್ರಿ ನಾ ಹಾಕುದೈತಿ. Darling honeymoon. ಏನ್ ಚಂದ ಜಾಡಿಸ್ತೀರಿ ನೀವು. ನಾವಲ್ಲ ನಾ ಗಂಡ ಮಕ್ಳು ಒಪ್ಪತ್ತೀನಿ ಹನಿಮೂನಿಗೆ ಯಾಕ ನಾ ಗಂಡ ಮಕ್ಳು ಮುಟ್ಟಿಸೋಣಂಗಿಲ್ಲ ದೊಡ್ಡ ಬರೀ ಮೇಗ ಮುಡ್ತೀನಿ ನೋಡ ಏನ್ ಮಾಡ್ತೀನಿ ಚರಣ. ಓ ಮೈ ಡಿಯರ್ ಕಮಾನ್ ಡಾರ್ಲಿಂಗ್ ಒಟ್ಟಿನ್ಯಾಗ ಹತ್ತಿ ಕುಟ್ಟಿ ಥಂಡ್ಯಾಗ ತಿಂಡಿ ಹುಡುಗಿ ಅವ ಸರಿ ನಿಂದು ಚಾಡಿಸಿ ಬಿಡೋ ವಾಡಿ ಒಪ್ಪತ್ತ. 16 ಹೋಗಿ ಬಂದಾರ 16 ಹುಡುಗಿ ಬಂದಾರ ಕೊಡುತ್ತೀನಿ ಅಂದಾಳ ಪ್ರೀತಿಯ ಪದಕ. ಮೊದಲ ಜವಾರಿ ಮದಕ ಬಾಬಮ್ಮೆ ಕಣಕ. ಮೊದಲ ಜವಾರಿ ಮದಕ ಬಾಬಮ್ಮೆ ಕಣಕ.
ಲೇಯಪ್ಪ ಸಿನಿಮಾ ನಟನೆ ಇನ್ನೂ ಪ್ರೈಸ್ ಐತಿಲ್ಲ ಯಪ್ಪ ಮಾಲ ನಿಂಗೆ ಸಿಕ್ಕಾಪಟ್ಟಿ ಇಚ್ಚಿಗಿದಂಗಲ್ಲ ನನ್ನ ಒಟ್ಟ ಕಾರ ಕಲ್ಸಂಗ ಆಗತ್ತೆ ಬಿಡಲೇಯಪ್ಪ ಕೈನ ಯಾವನ ಬುದ್ಧಿಗೆ ನನ್ನ ಮಗ ಬೇಕೂಫ್ ನನ್ನ ಮಗ ಕಲಾಶೀನ್ ಈ ಒಂದು ನಮೂನಿ ಲವ್ ಸಿಂಚನ ಮಾಡಿದ್ರು ಒಂದು ಗುಂಡಪ್ಪ ಸೆರೆ ಮುಂಡೆ ಮಗ ಬೈಯಪ್ಪ ಬೈ ಯಾಕಂದ್ರ ನಾವ್ ಆಡಿದೀವಿ ಹೆಣ್ಣು ಆಡಿದವ್ರ ನೋಡ್ರಿ ಲೇ ಬಿಡಲೇಯಪ್ಪ ಕೈನ ಯಾವನ ಅನಾಸೀನ್ ಬೇಡಿಫು ಸಾಕ್ ನಡಿ ಅವ್ರಕ್ಕಿಂತ ಕುಂದ್ರಪ್ಪ ಪಾಪ ಹಿಂದರ ಏನ್ ಮಾಡ್ಬೇಕು ಹೇಳು ನಮ್ಗೆ ಒಂದ್ಸಲ ಸ್ಟೇಜ್ ಸಿಕ್ಕೊಂಡು ಜಲ್ದಿ ಹೋಗಕ್ ಹುಡುಗರು ಬಾಳ ಚಂದ ಇದ್ರಿ ಮತ್ತೆ ಮಾವ ಇಬ್ರು ಚಂದದಿಂದ ಕಾಲ ಕಳೆಯುತ್ತಿರುವಾಗ ಈ ದರಿದ್ರನ ತಂಗಿಯಾಗಿ ಹುಟ್ಟಿ ಯಾವ ಸುಖವನ್ನು ಅನುಭವಿಸಲಿಲ್ಲವ ಯಾವ ಸುಖವನ್ನು ಅನುಭವಿಸಲಿಲ್ಲ ತಿನ್ನಲು ಗತಿ ಇಲ್ಲದ ಬಡತನ ತಂಗಿಗೆ ವರದಕ್ಷಿಣೆ ಇಲ್ಲದೆ ತಾಳಿ ಕಟ್ಟುವ ಪುಣ್ಯಾತ್ಮರಾದರೂ ಇದ್ದಾರಿಯೇ ಇಲ್ಲ 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 ಯಾರು ಇಲ್ಲ ನನ್ನ ತಂಗಿಯ ಗತಿ ಅದೋ ಗತಿ ಅದೋ ಗತಿ ದಿನಲು ಕೂಲಿ ಕುಂಬಳಿ ಮಾಡಿ ತಂದ ಹಣ ಒಟ್ಟಿಗೆ ಸಾಲದಿರುವಾಗ ಮುಂದಿನ ಮುಂಬಾಳು ಕಾಡುವುದೆಂತೋ ಕಾಡುವುದೆಂತೋ ಎಲ್ಲ ಕ್ರೂರ ವಿಧಿಯೇ ನಮ್ಮನ್ನು ಬಡತನ ಸ್ಥಾನದಿಂದಿರಿಸಿ ಹಟ್ಟ ಆಸದಿಂದ ನೋಡಿ ನಗುತ್ತಿರುವಯ್ಯ ನಗು ನಾನು ನಿನಗೆ ತೃಪ್ತಿ ಆಗೋರಿಗೆ ನಗು ಏ ಭಗವಂತ ಇರೋದಾದ್ರೂ ಎಲ್ಲಿ ಇಲ್ಲೇ ಶ್ರೀಮಂತರಲ್ಲಿ ಶ್ರೀಮಂತರು ಅರ್ಪಿಸುವ ಕಾಯಿ ನೈವೇದ್ಯ ಸಾವಿರಾರು ರೂಪಾಯಿಗೆ ಮಾರು ಹೋಗಿ ಈ ಬಡವನ ಹತ್ತಿರ ಕೊಡಲು ಕಾಸಿಲ್ಲವೆಂದು ದೂರವಾದಯ್ಯ ದೂರವಾದಯ್ಯ ಅಯ್ಯೋ ಅಯ್ಯೋ ಸಂಕಟ 3 ದಿನದಿಂದ ಒಟ್ಟಿಗೆ ಅನ್ನವಿಲ್ಲ ಅಮ್ಮ ಅಮ್ಮ ಸಂಕಟ
Thank you.
ಬೇಡ ನಾರೇ ನಿನ್ನ ಮಾವ ಏನ ಬೇಡತೆ ಬೇಡ ಹುಡುಗಿ ಕೊಡಲಕ ಬಂದಿಲ್ಲ ಏನ ಬೇಡತೆ ಬೇಡ ಹುಡುಗಿ ಕೊಡಲಕ ಬಂದಿಲ್ಲ ನೀ ತಂದಿಲ್ಲನ ಬಳಿಗಾಗಿ ತಂದೆ ದ್ವಾರ ಚೈನಾದಮ್ಮ ಬಳಿ ಆಮೇಲೆ ಆಮೇಲೆ ನೆಕ್ಸ್ಟ್ ಚೈನಾ ತಂದೆ ದ್ವಾರ ನಿನ ದೊಡ್ಡ ಕಾಲ ಚೈನಾ ತಂದೆ ದ್ವಾರ ನಿನ ಸಣ್ಣ ಕಾಲ ಇವ್ರು ಸಾಮಾನು ಒಳಗ ಬಿಟ್ಕೊಂಡ್ಬಿಟ್ರ ಇಲ್ಲೇ ಹಿಂಗ ಫಸ್ಟ್ ಎಲ್ಲ ಲೇಟ್ ಬಂದಿ ನೋಡಿ ಅವಾಗೆಲ್ಲ ಸುದ್ದಾತ ತಗ ನೀ ಹಿಂದೆ ಹಿಡ್ಕೊಂಡ್ಬಂದ್ರು ಒಂದ್ ಜೊತೆ ಏನ ಬೇಡ ಬೇಡ ಹುಡುಗಿ ಬಳಿಗಾಗಿ ತಂದೆ ಬಾರ ನಿನ ಸೊಟ್ಟ ಕೈಯ ಮಾಮ ಏರಸು ಏರಸು ತಂದೆ ಬಾರ ನಿನ ಡೊಂಗ ಕೈಯ ಏನ ಬೇಡ ಬೇಡ ಹುಡುಗಿ ಏನ್ ತಂದಿ ಮಾಮ ಸರ ಸರ ತಂದಿಲ್ಲವ ನೀನ ಬಾ ಚಲೋ ಇದು ಇರುತ್ತ ಅವ್ರದ್ದು ಆಮೇಲೆ ಮಠಕ್ಕೆ ಹೋಗ್ಬೇಕು ನ್ಯಾಷನಲ್ ಇವ್ರ ಗಂಟೆ ಬಸ್ ಕರ್ಕೊಂಡು ತಿನ್ನ ನಿಂದೇನೈತಿ ಬೇಡ ಬೇಡ
ಹುಡುಗಿ ಅವ ಪಟ್ಟಿ ಕಿಲಿಲ್ಲ ಅವತ್ತು ಕಿಡ್ಲಿ ಇಬ್ರು ಎಲ್ಲ ನೀನ ಹಿಡ್ತೀರಿ ಹಂಗ ಓಡಿ ಬರ್ತೇಲ್ಲ ಪಾಪದ ಕೂಸು ಪೀಸದು ಇಡುವ ಒಂದು ಇಡುವ ನಿನ್ನ ಹಾಲಿಯ ಜುಮುಕಿ ತಂದನೆ ಬಾರ ನಮ್ಮ ಮಾಮ ಚಂದ ಮಾಡ್ತೀನಿ ನೋಡಿ ಹಿಂಗ ಮಾಡಿ ಏನನ್ನ ಬೇಡ ಬೇಡ ಹುಡುಗಿ ರಾತ್ರಿ ಸೀದಾ ಬೆಡ್ರೂಮ್ಗೆ ಬಂದೆ ಅವ್ವ ನಾ ಕೌದೆ ಮುಕ್ಕೊಂಡಿದ್ದೆ ಅಲ್ಲ ಇವು ಸೀದಾ ಒಳ ಬಂದಿ ಖಾರತ್ತ ಎಲ್ಲ ಸಿಹಿ ಆಗಕತ್ತೈತಿ ಹಬ್ಬದ ಹೌದು ಸೀದಾ ಒಂದು ಮಾಡಕಂತ ಬಿಟ್ಟು ನೀ ಏನ್ ಮಾಡಿದಿ ಅದ ನಾ ಕೇಳಕತ್ತಿದ್ ನೀನ್ ಏನ್ ಮಾಡ್ಸಿ ಅಂದಿ ಅದ ರೀ ನಾ ಮಾಡಿಸ್ಕೊಳಕ್ಕೆ ಕೂತಿದ್ದೆ ನಾ ಮಾಡ್ರಿ ಅಂತಂದು ಅದ ರೀ ಪ್ರಾಕ್ಟೀಸ್ ಶೂಟಿಂಗ್ ಚಾಲೂ ಮಾಡೇ ಬಿಟ್ರಿ ನನಗೇನು ಬಿಟ್ಟೈತೆ ಹಾ. ಮೊನ್ನೆ ಮುಕ್ಕುಂದಿ ಒಳ್ಳೆ ದಂಡಾಗ ಶೂಟಿಂಗ್ ಚಲೋ ಮಾಡಿ ನೋಡ ಅಂದಿನಿಂದ ನನ್ನ ಮೈಕೈ ಎಲ್ಲ ತಣ್ಣಗಾಗಿ ಅದಾಕೊಂದಿನ ನೀನ ಪಕ್ಕದ ಮನೆ ರೆಡ್ಡಿ ಹುಡುಗಿ ಅಂತ ತಿಳಿದು ಡ್ಯಾಶ್ ಹೊಡೆದ ಡ್ರೆಸ್ಸಿಂಗ್ ನೋಡ್ಗೋಗಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ನಾನು ಈಗ ಬಂದು ನೋಡ ಅಲ್ಲ ನಮ್ಮನ್ನ ಈ ನಮ್ಮನ್ನ ಉರುಪು ಎಬ್ಸಿಗಲ್ಲ ಇದೇನು ಟೆಂಪ್ರರಿ ನೋ ಏನು ಪರ್ಮನೆಂಟ್ನೋ ದೋಸ್ತ ನಾವು ನಾನಿ ಮಾಡಿ ಹೇಳಿ ಹೇಳು ನಮ್ಮ ಅವ್ವ ನಾನಿ ಮಾಡಿ ಹೇಳ್ತೇನೆ ಹೇಳೇ ಬಿಡು ಬೆಳಗ್ಗೆ ಮುಂಜಾನೆ 6 ಗಂಟೆವರೆಗೂ ನೀ ಮಾತ್ರ ಫಿಕ್ಸ್ ನನಗ ಯವ್ವ 6 ಗಂಟೆ ಇದ್ದ ನಾನೇನು ಸೋತ್ತಲ್ಲ ಮುಂದೆ 100 ವರ್ಷ ಸೋತ ಹಂಗಂದ್ರ ನನ್ನ ಬಾಳ ಏನಿದೆ ಮುಂದಿನ ವರ್ಷ ಬರ್ತೀನಿ ಖಾಲಿ ಇದ್ರು ಅಂತಂದ್ರೆ ಓಕೆ ಮಾತಾರ ಯಾವಸ್ ನೆನಪ ಬರದೈತೆ ಮನದಾಗ ಏನೇನಾಗತೈತೆ ¡Vamos!
Thank you.